ಸಿಕ್ತು ಇನ್ನೊಂದು ರೀ 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 ನಮಸ್ಕಾರ ಎಲ್ರಿಗೂ. ಮಗನನ್ನ ಉದ್ದೇಶಪೂರ್ವಕವಾಗಿ ಮನೆಯಿಂದ ಹೊರಗಡೆ ಕರ್ಕೊಂಡು ಬಂದಿದ್ದೆ. ಮನೇಲಿದ್ರೆ ಅವನಿಗೆ ನೆನಪಾಗ್ತಾ ಇದ್ದಿದ್ದು ಟಿವಿ ಮೊಬೈಲ್ ಮಾತ್ರ. ಇದು ಎಲ್ಲ ಮಕ್ಕಳಿಗೂ ಆಗೋದೆ. ಆದರೆ ತಂದೆ ತಾಯಿಗಳಿಗೆ ಇದು ಅತಿ ದೊಡ್ಡ ತಲೆನೋವು. ಈ ತಲೆನೋವಿಂದ ಹೇಗೆ ಹೊರಗೆ ಬರೋದು ಅಂತ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಿದ್ದೆ. ಆವಾಗ ಅನಿಸಿದ್ದು ಅವನನ್ನು ಕರ್ಕೊಂಡು ಮೊಬೈಲು ಟಿ ವಿ ಇಲ್ಲದೆ ಇರೋ ಜಾಗಕ್ಕೆ ಹೊರಟೆ. ತಕ್ಷಣ ನಾನು ಕರ್ಕೊಂಡು ಬಂದಿದ್ದು ಈ ಜಾಗಕ್ಕೆ. ಅದೇ ಈ ಜಾಗ. ನಿಶಬ್ದ ವಾತಾವರಣ, ಎಲ್ಲಿ ನೋಡಿದ್ರು ಹಸಿರು, ಗಿಡ ಮರ ಹಣ್ಣು ಕಾಯಿ ನೋಡ್ತಾ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡ್ದ. ಅಪ್ಪ ಇದೇನು, ಇದು ಯಾವ ಮರ, ಇದು ಯಾವ ಹಣ್ಣು, ಹೀಗೆ ಅವನು ಕೇಳೋ ಎಲ್ಲಾ ಪ್ರಶ್ನೆಗೂ ನಾನು ಉತ್ತರ ಕೊಡ್ತಾ ಹೋದಾಗ ನನಗನ್ಸಿದ್ದು ಇವನ ತಲೆಯಲ್ಲಿ ಇಷ್ಟೊಂದು ಪ್ರಶ್ನೆಗಳಿದ್ವಾ ಅಂತ ಅನ್ನಿಸ್ತಾ ಇತ್ತು. ಯಾಕಂದ್ರೆ ಮನೆಯಲ್ಲಿ ಮಕ್ಕಳ ಕೈಯಲ್ಲಿ ಟಿವಿ ರಿಮೋಟು ಇಲ್ಲ ಮೊಬೈಲ್ ಇದ್ಬಿಟ್ರೆ ತಂದೆ ತಾಯಿಗಳು ಕೂಗಿದ್ರು ಕೇಳಿಸಿರೋಲ್ಲ. ಅವರಿಗೆ ಏನ್ ಮಾಡ್ತಾ ಇದ್ದೀವಿ ಅನ್ನೋ ಅರಿವು ಕೂಡ ಇರೋಲ್ಲ. ಟಿವಿ ಮೊಬೈಲ್ ಒಳಗಡೆ ಹೋಗಿ ತಮ್ಮನ್ನು ತಾವು ಮರೆತು ಬಿಟ್ಟಿರ್ತಾರೆ. ತಮ್ಮ ಆಲೋಚನೆ ಶಕ್ತಿಯನ್ನು ಕಳ್ಕೊಂಡಿರ್ತಾರೆ. ಹೊಸದನ್ನು ಕಲಿಯೋ ಆಸಕ್ತಿಯನ್ನು ಕಳ್ಕೊಂಡಿರ್ತಾರೆ. ವಯಸ್ಸಿಗೆ ಮೀರಿದ ಮತ್ತು ಬೇಡವಾದ ವಿಡಿಯೋಗಳನ್ನು ನೋಡ್ತಾ ಬೇಕಿಲ್ಲದ ಜ್ಞಾನ ಅವರ ತಲೆ ತುಂಬುತ್ತಾ ಹೋಗುತ್ತೆ. ಎಲ್ಲ ತೊಂದರೆಗಳಿಗೆ ನನಗೆ ಪರಿಹಾರ ಸಿಕ್ತಿದ್ದು ಇದೊಂದೇ ದಾರಿ. ಹೊರಗಡೆ ಬಂದ ಪ್ರಕೃತಿ ಜೊತೆ ಒಂದಷ್ಟೊತ್ತು ಆಟ ಆಡೋದಕ್ಕೆ ಬಿಟ್ಬಿಟ್ರೆ ಅವನ ಪಾಡಿಗೆ ಆಟ ಆಡ್ತಾ ಇರ್ತ. ಹೊಸದನ್ನ ಕೇಳ್ತಾ ಇದ್ದ, ಆಲೋಚನೆ ಮಾಡ್ತಾ ಇದ್ದ. ಮಕ್ಕಳ ಜೊತೆ ನಾವು ಹೊರಗಡೆ ಬಂದು ಈ ರೀತಿ ಪ್ರಕೃತಿಯ ಮಡಿಲಲ್ಲಿ ಒಂದಷ್ಟು ಹೊತ್ತು ಕಾಲ ಕಳೆದ್ರೆ ಅದರ ಅನುಭವನೇ ಬೇರೆ. ತೋರಿಸು ಏನದು ಇಲ್ಲಿ ಏನೋ ಒಂಥರ ಕಾಯಿ, ಅದ್ರ ಒಳಗಡೆ ಬಿಡಿಸು, ಅದರ ಬೀಜ ಇರುತ್ತೆ. ಐಡೆಂಟಿಫೈ ಮಾಡಿ ಏನದು ಅಂತ. ಗಿಡ. ಯಾವ ಗಿಡ? ಮತ್ತೆ ಗಿಡ ಅಂತ ಹೆಂಗಂತೆ? ಗಿಡ ತರ ಕಾಣಿಸ್ತಾ ಗಿಡ. ಗಿಡ ಅಲ್ಲ ಅದು, ತೆಂಗಿನಕಾಯಿ ಬಿಡುತ್ತೆ ಗೊತ್ತಾ? ಅದೇನೇ ಅದು. ಆ ಚಿಕ್ಕ ಚಿಕ್ಕದೆಲ್ಲ ಹೂವು, ಅದು ಆಮೇಲೆ ಕಾಯಾಗೋದು. ತೋರಿಸು. ಹಾಗೆ ಬರೋದು. ಅದು ಬಿದ್ದೋಗ್ಬಿಟ್ಟೈತೆ ಮರದಿಂದ, ವೇಸ್ಟ್ ಅದು. ಹೀಗೆ ಮಾತಾಡ್ತಾ ಬರ್ತಿದ್ದಾಗ ಎದುರಿಗೆ ಒಂದು ಹುಣಸೆ ಮರ ಇತ್ತು. ಹುಣಸೆಕಾಯಿ ಕಿತ್ತಿ ಅದರ ರುಚಿನ ನೋಡಿ ಅದರ ಬಗ್ಗೆ ಒಂದಷ್ಟು ಪ್ರಶ್ನೆ ಮಾಡ್ತಿದ್ದ. ಮತ್ತೊಂದು ಅತಿ ಮುಖ್ಯವಾದ ವಿಷಯ ಅಂದ್ರೆ ಈ ತರಹದ ನೈಸರ್ಗಿಕವಾಗಿ ಸಿಗೋ ಹಣ್ಣು ಕಾಯಿಗಳನ್ನ ಮಕ್ಕಳು ತಿನ್ಬೇಕು. ಇವಾಗಿನ ಕಾಲದ ಮಕ್ಕಳಿಗೆ ರುಚಿ ಅಂದ್ರೆ ಅದು ಬೇಕರಿ ತಿಂಡಿಗಳು, ಇಲ್ಲಾಂದ್ರೆ ಪಾನಿಪುರಿ, ಮಸಾಲ ಪುರಿ, ಪಿಜ್ಜಾ, ಬರ್ಗರು, ಚಾಕ್ಲೇಟ್ಸು. ಅದಕ್ಕಿಂತ ಹೆಚ್ಚಿನ ರುಚಿ ಪ್ರಕೃತಿಯಲ್ಲಿದೆ ಅನ್ನೋದನ್ನ ನಾವು ತಂದೆ ತಾಯಿಗಳು ಮಕ್ಕಳಿಗೆ ತೋರಿಸ್ಕೊಡ್ಬೇಕು. ಹಾಗೆ ನೋಡ್ತಾ ಸುತ್ತಮುತ್ತ ನಡೀತಾ ಇದ್ದಂತ ಕೃಷಿ ಚಟುವಟಿಕೆಗಳು, ಎತ್ತಿನ ಗಾಡಿ, ಅದ್ಭುತವಾದ ಸೂರ್ಯಾಸ್ತ ನೋಡೋದಕ್ಕೆ ಸಿಕ್ತು. ಇವೆಲ್ಲವೂ ಅವನಿಗೆ ಖುಷಿ ಕೊಡ್ತಾ ಇತ್ತು. ಅದೇನು ಹೇಳೋ, ಈ ಬರು. ಭತ್ತ ಕಣೋದು. ಭತ್ತ ಪೈರು ಹಾಕಿರೋದು. ಅದನ್ನ ನಾಟಿ ಮಾಡ್ತಾರಲ್ಲ ಕಿತ್ತಿ,